ಇನ್ನು ಬ್ಯಾಂಕ್ಗಳಿಗೆ ವಂಚನೆ ಮಾಡಿ ಲಂಡನ್ನಲ್ಲಿ ಸೆಟ್ಲ್ ಆಗಿರುವಂತಹ ವಿಜಯ್ ಮಲ್ಯ ಭಾರತಕ್ಕೆ ಕೂಡಲೇ ಬರಬೇಕು, ಇದೇ ಲಾಸ್ಟ್ ಚಾನ್ಸ್ ಅಂತ ಬಾಂಬೆ ಹೈಕೋರ್ಟ್ ಸೂಚನೆಯನ್ನು ನೀಡಿದೆ. ಬಾಂಬೆ ಹೈಕೋರ್ಟ್ಗೆ ವಿಜಯ್ ಮಲ್ಯ ಸಲ್ಲಿಸಿದ ಅರ್ಜಿಗಳ ವಿಚಾರಣೆಯ ವೇಳೆ ಕೋರ್ಟ್ ಈ ಆದೇಶವನ್ನು ಕೊಟ್ಟಿದೆ. ನನ್ನನ್ನು ಆರ್ಥಿಕ ಅಪರಾಧಿ ಅನ್ನೋದನ್ನು ತಪ್ಪಿಸಿ ಅಂತ ಕೋರ್ಟ್ಗೆ ಅವರು ಅರ್ಜಿಯನ್ನು ಹಾಕ್ಕೊಂಡಿದ್ರು. ಇದರ ಜೊತೆಗೆ ಸಾಲ ವಸೂಲಿಗೆ ಸೀಸ್ ಮಾಡಿದ ಆಸ್ತಿಗಳ ಲೆಕ್ಕವನ್ನು ಕೂಡ ಅವರು ಕೇಳಿದರು. ಇದೇ ಅರ್ಜಿಯ ವಿಚಾರಣೆ ನಡೆಸಿರ್ತಕ್ಕಂತಹ ಕೋರ್ಟ್ ಈಗ ನೀವು ಭಾರತಕ್ಕೆ ಬಂದು ವಿಚಾರಣೆಯನ್ನು ಎದುರಿಸಬೇಕು ಅಂತ ಸೂಚಿಸಿದೆ. ವಿಜಯ್ ಮಲ್ಯ ಅಂದ್ರೆ ಯಾರಿಗ್ ಗೊತ್ತಿಲ್ಲ ಹೇಳಿ. ಮಧ್ಯಲೋಕದ ದೊರೆ, ಬೆಂಗಳೂರಿನ ಯುಬಿ ಸಿಟಿ ಕಟ್ಟಿಸಿದ ಉದ್ಯಮಿ, RCB ಕ್ರಿಕೆಟ್ ತಂಡದ ಒಂದು ಕಾಲದ ಮಾಲೀಕ, ಜೊತೆಗೆ ಭಾರತದ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿ ಅದನ್ನ ತೀರಿಸದೆ ದೇಶ ಬಿಟ್ಟು ಹೋದ ಆರ್ಥಿಕ ಅಪರಾಧಿ. ಇವತ್ತು ಇದೇ ವಿಜಯ್ ಮಲ್ಯಗೆ ಬಾಂಬೆ ಹೈಕೋರ್ಟ್ ಖಡಕ್ ಎಚ್ಚರಿಕೆ ನೀಡಿದೆ. ಭಾರತಕ್ಕೆ ವಿಜಯ್ ಮಲ್ಯ ವಾಪಸ್ ಆಗಬೇಕು ಅಂತ ಸೂಚನೆ ನೀಡಿದೆ. ಹಾಗೆ ನೋಡಿದ್ರೆ ಬಾಂಬೆ ಹೈಕೋರ್ಟ್ಗೆ ಅರ್ಜಿಗಳನ್ನ ಹಾಕಿಸಿದ್ದೇ ವಿಜಯ್ ಮಲ್ಯ. ಒಂದು ಆರ್ಥಿಕ ಅಪರಾಧಿ ಆದೇಶವನ್ನ ಪ್ರಶ್ನಿಸಿ ಮೊದಲ ಅರ್ಜಿ ಹಾಕಿಸಿದ್ರೆ, ಎರಡನೆಯದ್ದು 2018ರ FEO ಕಾಯ್ದೆಯ ಸಾಂವಿಧಾನಿಕ ಸಿಂಧುತ್ವ ಪ್ರಶ್ನಿಸಿ ವಕೀಲರ ಮೂಲಕ ಅರ್ಜಿ ಹಾಕಿಸಿದ್ರು. ಈ ಎರಡು ಅರ್ಜಿಗಳ ಸಾರಾಂಶಗಳೇನು ಅಂತ ನೋಡೋದಾದ್ರೆ, ನನಗೆ ಓಡಿ ಹೋದ ಆರ್ಥಿಕ ಅಪರಾಧಿ ಅಂತ ಪಟ್ಟ ಕಟ್ಟಿದ್ದಾರೆ. ಆದ್ರೆ ನಾನು ಅಪರಾಧಿಯಲ್ಲ, ನಾನು ಸಾಲವನ್ನೂ ಕಟ್ಟಬೇಕಿಲ್ಲ. ಯಾಕಂದ್ರೆ ನನ್ನ ಆಸ್ತಿ ಮುಟ್ಟುಗೋಲು ಹಾಕಿಕೊಂಡು ಎಲ್ಲಾ ಸಾಲವನ್ನು ವಜಾ ಮಾಡಿಕೊಳ್ಳಲಾಗಿದೆ. ಹಾಗೆ ನೋಡಿದ್ರೆ ನನಗೆ ಭಾರತ ಸರ್ಕಾರ ಬ್ಯಾಂಕ್ಗಳಿಂದಲೇ ಬಾಕಿ ಹಣ ಕೊಡಬೇಕು. ಕೋರ್ಟ್ ಆದೇಶದಂತೆ ನಾನು ಕಟ್ಟಬೇಕಿದ್ದ ಸಾಲ 6,203 ಕೋಟಿ ರೂಪಾಯಿ. ಆದ್ರೆ ಬ್ಯಾಂಕ್ಗಳು 10,000 ಕೋಟಿ ಹಣ ವಸೂಲಿ ಅಂತ ಹೇಳಿವೆ. ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರ 15,095 ಕೋಟಿ ರೂಪಾಯಿ ವಾಪಸ್ ಆಗಿದೆ ಅಂತ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಸಂಸತ್ನಲ್ಲೇ ಹೇಳಿದ್ದು, ನನ್ನಿಂದ ವಸೂಲಿ ಮಾಡಿದ ಹಣಕ್ಕೆ ದಾಖಲೆಗಳನ್ನೇ ಕೊಟ್ಟಿಲ್ಲ. ನನ್ನಿಂದ 4,000 ಕೋಟಿ ರೂಪಾಯಿಯನ್ನ ಹೆಚ್ಚುವರಿಯಾಗಿ ವಸೂಲಿ ಮಾಡಿದ್ದಾರೆ. ಹೀಗಾಗಿ ಓಡಿ ಹೋದ ಆರ್ಥಿಕ ಅಪರಾಧಿ ಕಳಂಕವನ್ನ ತೆಗೆಸಬೇಕು ಅಂತ ಮಲ್ಯ ಅರ್ಜಿ ಹಾಕಿದ್ರು. ವಿಜಯ್ ಮಲ್ಯ ಕೇಸ್ 14,131.6 crore complete amount of the attached property has been restored to the public sector banks. ಇದೇ ಅರ್ಜಿಗಳ ವಿಚಾರಣೆ ನಡೆಸಿದ್ದ ಬಾಂಬೆ ಹೈಕೋರ್ಟ್ ವಿಜಯ್ ಮಲ್ಯ ವಕೀಲರಿಗೆ ಇವತ್ತು ಚಾಟಿ ಬೀಸಿದೆ. ವಿಜಯ್ ಮಲ್ಯ ಕೋರ್ಟ್ ಪ್ರಕ್ರಿಯೆಯಿಂದ ತಪ್ಪಿಸಿಕೊಳ್ಳುತ್ತಿದ್ದಾರೆ. ಅರ್ಜಿಗಳಿಗೆ ಪರಿಹಾರ ಬೇಕಿದ್ರೆ ಮಲ್ಯ ಕೋರ್ಟ್ಗೆ ಬರಬೇಕು. ವಿದೇಶದಿಂದ ವಿಜಯ್ ಮಲ್ಯ ಭಾರತಕ್ಕೆ ಕೂಡಲೇ ಮರಳಬೇಕು. ಅವರು ಕೋರ್ಟ್ಗೆ ಬರದೆ ಅರ್ಜಿಗೆ ಪರಿಹಾರ ನೀಡಲು ಸಾಧ್ಯವಿಲ್ಲ. ಇದು ಅವರಿಗೆ ಕೊನೆಯ ಅವಕಾಶ. ಆದಷ್ಟು ಬೇಗ ಮರಳಿ ಬರಬೇಕು. ಯಾವಾಗ ಬರ್ತಾರೆ ಅಂತ ಫೆಬ್ರವರಿ 18ರ ಒಳಗೆ ಅಫಿಡವಿಟ್ ಸಲ್ಲಿಸಬೇಕು. ಹೀಗೆ ಬಾಂಬೆ ಹೈಕೋರ್ಟ್ ವಿಜಯ್ ಮಲ್ಯಗೆ ಕೊನೆಯ ಅವಕಾಶವನ್ನ ನೀಡಿದೆ. ಈಗಿರೋ ಕುತೂಹಲ ಅಂದ್ರೆ ವಿಜಯ್ ಮಲ್ಯ ಭಾರತಕ್ಕೆ ಅವರಾಗೇ ಬರ್ತಾರಾ ಅನ್ನೋದು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.